ನೈಜ ಪ್ರೀತಿ ನಮ್ಗೆ ವಿರೋಧ ಇಲ್ಲ. ಲವ್ ಜಿಹಾದ್ ಬಗ್ಗೆ ಮಾತಾಡೋಣ. ಸಾಮಾನ್ಯವಾಗಿ ಗಾಳಿಯಲ್ಲಿ ಅಥವಾ ಜನರು ಮಾತನಾಡುವಂತ ಪ್ರಶ್ನೆ, ಅತಿ ಅಂತ ಹೇಳಿದ್ರೆ ಆಪತ್ತು ಅಂತ. ಯಾವುದೇ ವಿಚಾರದಲ್ಲಿ ಅತಿಯಾದರೆ ಊಟವು ಕೂಡ ಅಮೃತ ಕೂಡ ವಿಷ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಈ ಅತಿ ಹಿಂದೂಗಳಲ್ಲೂ ಕೂಡ ಇದೆ, ಹಿಂದೂಗಳಲ್ಲೂ ಕೂಡ ಮೂಲಭೂತವಾದಿಗಳಿದ್ದಾರೆ. ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಏಕಾಏಕಿಯಾಗಿ ಅಜಾನ್ ಕೂಗ್ತಾರೆ. ಆಗ ನರೇಂದ್ರ ಮೋದಿಯವರು ಏನು ಮಾಡ್ತಾರೆ, ಆ ಮೈಕನ್ನು ಸ್ಲೋ ಡೌನ್ ಮಾಡ್ತಾರೆ, ಅಂದರೆ ಕೆಳಗೆ ಇಳಿಸ್ತಾರೆ, ಅಂದರೆ ರೆಸ್ಪೆಕ್ಟ್ ಮಾಡ್ತಾರೆ. ಅದೇ ಹಿಂದೂ ಧರ್ಮದ ಬಗ್ಗೆ ಮಾತನಾಡುವಂಥ ಯುವಕರು ಮಸೀದಿ ಮುಂದೆ ಹೋಗಿ ಜೈ ಶ್ರೀರಾಮ್ ಅಂತ ಕೂಗ್ತಾರೆ, ಬೇಕಂತಲೇ ಪ್ರಚೋದನೆ ಕೊಡ್ತಾರೆ. ಗಣೇಶ ಹಬ್ಬ ಬಂದಾಗ ಮಸೀದಿ ಮುಂದೆನೇ ಹೋಗಿ ಪ್ರಚೋದನೆ ಕೊಡ್ತಾರೆ. ಪ್ರಚೋದನೆ ಹಿಂದೂಗಳಿಂದಲೂ ಕೂಡ ಆಗ್ತಾ ಇದೆ ಅನ್ನುವಂಥ ವಾದವೂ ಕೂಡ ಇದೆ. ನೀವು ಹೇಳ್ದಂಥ ಮಾನ್ಯ ಪ್ರಧಾನ ಮಂತ್ರಿಗಳು ಅಜಾನ್ ಆಗ್ಬೇಕಾರೆ ಮೌನವಾಗಿರ್ತಾರೆ ಅಂತಂತಂದ್ರೆ ನಾವು ಹಿಂದೂಗಳು ಆ ಮತಕ್ಕೆ ಕೊಡುವಂತ ಗೌರವ. ಹೌದೋ ಇಲ್ವೋ? ಅದೇ ರೀತಿಯ ನರೇಂದ್ರ ಮೋದಿ ಅವರನ್ನ ಐಡಿಯಲ್ ಆಗಿ ತೆಗೆದುಕೊಂಡಂತ ಯುವಕರು ಯಾಕೆ ಘೋಷಣೆ ಒಂದ್ ನಿಮಿಷ ಆ ಮತಕ್ಕೆ ನಾವು ನಮ್ಮ ಧರ್ಮದವ್ರು ಗೌರವ ಕೊಡ್ಬೇಕಾದ್ರೆ ಆ ಕಡೆಯಿಂದ ಗೌರವನೇ ನಾವು ಮುನ್ನೋಡ್ತೀರಿ. ನಾವು ಗೌರವ ಕೊಡ್ತೀರಿ ಅನ್ನೋ ಮಟ್ಟಕ್ಕೆ ನಾವೆಲ್ಲವನ್ನು ಸಹಿಸ್ಕೋತೀರಿ ಅಂತ ಮಟ್ಟಕ್ಕೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಕ್ ಬಂದ್ರೆ ನಾವು ಬಿಡೋದಕ್ಕೆ ಹೋಗಲ್ಲ. ಮಸೀದಿ ಮುಂದೆ ನಾವು ಜೈ ಶ್ರೀರಾಮ್ ಭಾರತ್ ಮಾತಾ ಕಿ ಜೈ ಅಂತ ಏನಕ್ಕೆ ಕೂಗ್ಬಾರ್ದು? ಏನ ಮಸೀದಿ ಪಾಕಿಸ್ತಾನದಲ್ಲಿ ಇದೆಯಾ ಅಥವಾ ಮಸೀದಿನ ಬಾಂಗ್ಲಾದೇಶಲ್ಲಿ ಇದೆಯಾ? ಸ್ವಾಮಿ, ಈ ದೇಶ ಈ ದೇಶ ನಡೆದು ಬಂದಂತ, ಈ ದೇಶ ಕಟ್ಟಿರುವಂತ ರೀತಿ ಎಂತದ್ದು. ಅವರ ಆನ್ಸಿಸ್ಟರ್ಸ್ ಕೂಡ ನಮ್ಮ ಹಿಂದೂಗಳೇನೆ. ಏನಕ್ಕೆ ಮತಾಂತರ ಮಾಡಿದ್ರು, ಏನಕ್ಕೆ ಕನ್ವರ್ಷನ್ ಆದ್ರು? ಇವತ್ತು ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂಗಳಾಗಿ ನಾವು ಕುತ್ಕೊಂಡಿದ್ದೀರಿ ಅಂತ ನಮ್ಮ ಪುಣ್ಯ, ನಮ್ಮ ಸೌಭಾಗ್ಯ, ಮತ್ತೆ ನಮ್ಮ ಪೂರ್ವಜರು ನೆನ್ಸ್ಕೋಬೇಕು ನಾವು. ಹಿಂದೂ ಧರ್ಮ ಸುಮ್ಮನೆ ಉಳ್ದಿಲ್ಲ. ಎಷ್ಟು ನಮ್ಮ ಪೂರ್ವಜರು ಜೀವನ ತ್ಯಾಗ ಮಾಡಿದ್ದಾರೆ, ಇವತ್ತು ತ್ಯಾಗ ಆಗ್ತಿದೆ ಜೀವ. ಎಷ್ಟು ಜನ ಹಿಂದೂ ಕಾರ್ಯಕರ್ತರು ಬಲಿಯಾಗಿಲ್ಲ, ಏನಕ್ಕೆ ಬಲಿಯಾದ್ರು? ನಿರಂತರವಾಗಿ ಬಲಿ ಆಗ್ತಿದಾರಲ್ಲ. ನಾವ್ ಹಿಂದೂವಾಗಿ ಹುಟ್ಟಿದ್ದೀರಿ ಅಂದ್ರೆ ನಮ್ಗದ್ ಗರ್ವ ಇದೆ, ಹೆಮ್ಮೆ ಇದೆ. ಏನಕ್ಕೆ ಅಂತ ಅಂದ್ರೆ ನಮ್ಗೆ ಸುಮ್ಮನೆ ನಾವು ಹಿಂದೂ ಆಗಿಲ್ಲ, ಅದಕ್ಕೆ ಆದಂತ ತ್ಯಾಗ ಇದೆ. ತ್ಯಾಗ ಮಾಡಿದ್ದಾರೆ ನಮ್ಮ ಪೂರ್ವಜರು. ಮಸೀದಿ ಮುಂದೆ ಜೈ ಶ್ರೀರಾಮ್ ಕೂಗ್ಬಾರ್ದು, ಮಸೀದಿ ಮುಂದೆ ಮೆರವಣಿಗೆ ಹೋಗ್ಬಾರ್ದು, ಮಸೀದಿ ಮುಂದೆ ಟಮಟೆ ಹೊಡಿಬಾರ್ದು. ಏನಕ್ಕೆ ಹೊಡಿಬಾರ್ದು? ಏನೋ ಕಾನೂನಿಜ ನಮ್ಗೆ ಮಸೀದಿ ಮುಂದೆ ಟಮಟೆ ಹೊಡಿಬಾರ್ದು, ಮಸೀದಿ ಮುಂದೆ ಜೈ ಶ್ರೀರಾಮ್ ಕೂಗ್ಬಾರ್ದು, ಮಸೀದಿ ಮುಂದೆ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಬಾರ್ದು ಅಂತ ನೀವು ಆಲ್ರೆಡಿ ಆಗ್ಲೇ ನೀವು ಕೋರ್ಟಿನ ಆದೇಶ ಉಲ್ಲೇಖ ಮಾಡಿ ಹೇಳಿದ್ರಿ. ಸ್ವತಃ ಕೋರ್ಟೆ ಹೇಳಿದೆ ಮಸೀದಿ ಮುಂದೆ ಭಾರತ್ ಮಾತಾ ಕಿ ಜೈ ಅಂದ್ರೆ ಏನ್ ತಪ್ಪು ಅಂತ. ಭಾರತ್ ಮಾತಾ ಕಿ ಜೈ ನಾವು ಹೇಳ್ತೀರಿ, ಜೈ ಶ್ರೀರಾಮ್ ಕೊನೆ ಉಸಿರೋಗು ಹೇಳ್ತೀರಿ. ಏನ್ ತಪ್ಪಿದೆ? ಏನಕ್ಕೆ ಸಹಿಸ್ಕೊಳಕ್ಕಾಗಲ್ಲ ನೀವು ಅದನ್ನ? ದಿನದಲ್ಲಿ 4 ಸತಿ 5 ಸತಿ ನೀವು ಇದ್ರಲ್ಲಿ ನಮ್ಮ ಸಂವಿಧಾನದಲ್ಲಿ ನಿಮ್ಗೆ ಅದು ಅವಕಾಶನೇ ಇಲ್ಲ ಆತರ ಶಬ್ದ ಮಾಲಿನ್ಯ ಮಾಡೋದಿಕ್ಕೆ. ನೀವು ಮಾಡ್ತೀರಾ? ನಾವು ಸಹಿಸ್ಕೊಂಡಿಲ್ವೇ? ಏನಂತ ಕೂಗ್ತೀರಾ ನೀವು? ನಿಮ್ಮಲ್ಲಿ ನೀವು ಪೂಜೆ ಮಾಡುವಂಥದ್ದು ಮಾತ್ರ ದೇವರು, ಬೇರೆ ಯಾರು ದೇವ್ರು ಇಲ್ಲ ಅಂತ ಅಂತೀರಲ್ಲ. ಇದು ನಮಗ್ ಮಾಡಿರುವಂತ ಅವಮಾನ ಅಲ್ವಾ? ಮುಕ್ಕೋಟಿ ದೇವ್ರನ್ನ ಪೂಜೆ ಮಾಡುವಂತ ಹಿಂದೂಗಳಿಗೆ ನಮ್ಗೊಂದು ಹಲ್ಲ ನಮ್ಗೇನ್ ಭಾರ ಆಗಿಲ್ಲ. ಆದ್ರೆ ನಮ್ಮ ತನ ಒಪ್ಕೋತಾರ ಅವರು? ಸೆಕ್ಯುಲರ್ ಅನ್ನ ಆಗ್ಲೇ ಹೇಳ್ದಾಗೆ ಸೆಕ್ಯುಲರ್ ಕೇವಲ ಹಿಂದೂಗಳ ಮೇಲೆ ಮಾತ್ರ ಹೇರಕ್ ಹೋಗ್ಬಾರ್ದು. ಅವ್ರು ಮಾಡ್ತಾರ ಆ ಕೆಲ್ಸನ? ಪ್ರಶ್ನೆ ಮಾಡಿ ಅಲ್ಲ ಅವ್ರನ್ನ. ಪ್ರತಿ ಸತಿನೂ ಸಹ ಹಿಂದೂ ನಾಯಕರನ್ನ, ಹಿಂದೂ ಪರ ಸಂಘಟನೆಗಳನ್ನ, ಹಿಂದುತ್ವದ ಪರ ಧ್ವನಿ ಎತ್ತೋರ್ನ ನೀವು ಪ್ರಶ್ನೆ ಮಾಡ್ತೀರಾ ಅಂತಂದ್ರೆ ಅದೇ ಪ್ರಶ್ನೆ ಅವ್ರಿಗೂ ಮಾಡ್ಬೇಕಾಗಿದೆ. ಇವತ್ತು ಎಷ್ಟು ಜನ ಮುಸಲ್ಮಾನರು ಬಾಂಗ್ಲಾದೇಶದಿಂದ ಇಲ್ಲಿ ಬಂದಂತವ್ರನ್ನ, ಹೌದು ಅವ್ರನ್ನ ಓಡಿಸ್ಬೇಕು ಅಂತ ಎಷ್ಟು ಜನ ಮುಸಲ್ಮಾನರು ಇವತ್ತು ಧ್ವನಿ ಎತ್ತಿದ್ದೀರಿ ನೀವು? ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಹಿಂದೂಗಳ ಮಾರಣೋಮ ಆಗ್ತಿದ್ದಲ್ಲ, ಎಷ್ಟು ಜನ ಮುಸಲ್ಮಾನರು ಇವತ್ತು ಬೀದಿಗಿಳಿದಿದ್ದೀರಿ? ಪ್ಯಾಲೆಸ್ಟೈನ್ ಪರ ಪ್ರೀತಿ ಇದ್ದಂತ ಮುಸಲ್ಮಾನರಿಗೆ ಏನಕ್ಕೆ ಬಾಂಗ್ಲಾದೇಶದಲ್ಲಿ ಆಗ್ತಿರುವಂತ ಹಿಂದೂಗಳ ಮಾರಣೋಮ ನಿಮ್ ಕಾಣಿಸಿಲ್ವಾ? ಅಥವಾ ನಿಮ್ ಕಣ್ಗೆ ಏನಾದ್ರು ಸಮಸ್ಯೆ ಆಗಿದೆಯಾ? ಕೇಳ್ಬೇಕಲ್ಲ. ಇವತ್ತು ನನ್ನ ಸ್ನೇಹಿತ ಪುನೀತ್ ಕೇರಳಿಗೆ ಅಕ್ರಮ ನುಸುಳುಕೋರರು ಇವತ್ತು ಕಾಣ್ತಿದ್ದಾರೆ. ಪುನೀತ್ ಕೇರಳ ನಿರಂತರವಾಗಿ ಅವ್ರ ವಿರುದ್ಧ ಹೋರಾಟ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಏನಕ್ಕೆ ಈ ರಾಜ್ಯದ ಪೊಲೀಸರು ಮತ್ತೆ ರಾಜ್ಯದ ಗುಪ್ತಚರ ಇಲಾಖೆ ಏನ್ ಮಾಡ್ತಿದ್ಯಾ? ಪುನೀತ್ ಕೇರಳಿಗೆ ಇರುವಂತ ಮಾಹಿತಿ ರಾಜ್ಯದ ಗುಪ್ತಚರ ಇಲಾಖೆಗೆ ಏನಕ್ಕೆ ಮಾಹಿತಿ ಇಲ್ಲ? ಉದ್ದೇಶ ಪೂರ್ವಕವಾಗಿ ಇವತ್ತು ಬಾಂಗ್ಲಾದೇಶದ ವಿರುದ್ಧ ಅವ್ರನ್ನ ಹೊರಗಾಕುವಂತ ಕೆಲಸ ಮಾಡೋದ್ ಬಿಟ್ಬಿಟ್ಟು ಪುನೀತ್ ಕೇರಳಿ ಮೇಲೆ ಸುಳ್ಳು ಆರೋಪಗಳು ಮಾಡ್ತಿದ್ದೀರಿ, ಸುಳ್ಳು ಕೇಸ್ ಹಾಕ್ತಿದ್ದೀರಾ. ಏನಕ್ಕೆ ಅವ್ನ ಹೋರಾಟ ದಮನ ಮಾಡಬೇಕು ಅಂತನಾ?
ಒಂದ್ ಹೇಳ್ತೀನಿ, ಯಾವ ಹೋರಾಟಗಾರರ ಶಕ್ತಿ, ಯಾವ ಹೋರಾಟ ಮನೋಭಾವ ಇರುವಂತ ಹಿಂದೂಪರ ನಾಯಕರು, ಹಿಂದೂಪರ ಮುಖಂಡರಿದ್ದಾರಲ್ಲ, ನೀವು ಒಂದಲ್ಲ 1000 ಕೇಸ್ ಹಾಕಿದ್ರು ಸಹ ಈ ದೇಶದ ಪರ, ಈ ಧರ್ಮದ ಪರ ಹೋರಾಟ ಮಾಡೇ ಮಾಡ್ತೀರಿ. ಓಕೆ, ನೀವು ಬಾಂಗ್ಲಾದೇಶದ ಬಗ್ಗೆ ಮಾತನಾಡ್ತಾ ಇದ್ರಿ. ಈಗ ಬೆಂಗಳೂರು ಅಂತ ಹೇಳಿದ್ರೆ ಬಾಂಗ್ಲಾ ಬೆಂಗಳೂರು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಎಲ್ಲಿ ಎಡವಟ್ಟಾಯ್ತು? ಎಲ್ಲಿ ಎಡವಟ್ ಆಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಬಾಂಗ್ಲಾದವರು ನುಸುಳುಕೋರು ಬಂದಿದ್ದಾರೆ. ಅವ್ರಿಗೆ ಆಧಾರ್ ಕಾರ್ಡ್ ಮಾಡ್ಕೊಡ್ತಿರೋಂಥ ವ್ಯಕ್ತಿಗಳು ಯಾರು? ಅವ್ರಿಗೆ ವೋಟರ್ ಐ ಡಿ ಮಾಡ್ಕೊಡ್ತಿರೋಂಥ ವ್ಯಕ್ತಿಗಳು ಯಾರು? ಈ ಸರ್ಕಾರ ಯಾವ್ದಾವ್ದಕ್ಕೋ ಕೆಲವು ಲೆಫ್ಟಿಸ್ಟ್ಗಳು, ಬುದ್ಧಿ ಇಲ್ದಿರೋರು ವಿಚಾರ ಯಾವ್ದು ಎತ್ತಿದ್ರು ಅಂತ SIT ಮಾಡಿ ರಚನೆ ಮಾಡಿ ತನಿಖೆ ಮಾಡುವಂತ ಈ ಸರ್ಕಾರ, ಏನಕ್ಕೆ ಈ ಸರ್ಕಾರ ಒಂದು ಸ್ಪೆಷಲ್ ಸ್ಕ್ವಾಡ್ ಮಾಡಿ ಎಷ್ಟು ಜನ ಬಾಂಗ್ಲಾದೇಶಿಗರು ಇದ್ದಾರೆ ಅವ್ರನ್ನ ವಾಪಸ್ ಕಳಿಸುವಂತ ಕೆಲಸ, ಅವ್ರಿಗೆ ಬಾಂಗ್ಲಾದೇಶಿಯವ್ರಿಗೆ ಯಾರು ಆಧಾರ್ ಕಾರ್ಡ್ ಮಾಡ್ಕೊಡ್ತಿದ್ದಾರೆ, ಯಾರು ವೋಟರ್ ಐ ಡಿ ಮಾಡ್ಕೊಡ್ತಿದ್ದಾರೆ ಅಂತ ಅದನ್ನ ತನಿಖೆ ಮಾಡುವಂತದ್ದು ಏನಕ್ಕೆ ಇನ್ನ ಅವ್ರಿಗೆ ಆಸಕ್ತಿ ಸರ್ಕಾರಕ್ಕಿಲ್ಲ? ಅಂದ್ರೆ ಅವ್ರ ಹಿಂದೆ ಗಟ್ಟಿಯಾಗಿ ನಿಂತಂತ ಸರ್ಕಾರ ಯಾವ್ದು ಇವತ್ತು? ನನ್ನ ಸ್ನೇಹಿತ ಪುನೀತ್ ಕೇರಳಿಗೆ ಇರೋಂತ ಮಾಹಿತಿ ಸರ್ಕಾರಕ್ಕಿಲ್ವಾ? ಈ ಸರ್ಕಾರದವ್ರಿಗೆ ಏನಾದ್ರು ಕಣ್ಬಿದ್ದೋಗಿಜ, ಕಿವಿ ಕೇಳಿಸ್ತಿಲ್ವಾ? ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಬಾಂಗ್ಲಾದೇಶಿಗರು ಹೆಚ್ಚಾಗಿ ಬಂದ್ರ ಅಥವಾ ಮೊದಲಿಂದಲೂ ಕೂಡ ನಡೀತಿತ್ತ? ಬಾಂಗ್ಲಾದೇಶದವರು ಹೇಗೆ ಮತ್ತೆ ಬಾಂಗ್ಲಾದೇಶ ನುಸುಳುಕೋರರು ಅಂತ ಹೇಳಿದ್ರೆ ಇಲ್ಲಿನ ನಾಯಕರು ಮಾತನಾಡ್ತಾರೆ, ನ್ಯಾಷನಲ್ ಇಶ್ಯೂ ಇದು, ನಮ್ಗೆಲ್ಲಿ ಬರುತ್ತೆ? ಎಲ್ಲಿಂದ ಬರ್ತಿದ್ದಾರೆ? ಹಂಗಂದ್ರೆ ನ್ಯಾಷನಲ್ ಇಶ್ಯೂ ತಾನೆ. ನ್ಯಾಷನಲ್ ಇಶ್ಯೂಸ್ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ಬೇಕಾಗಿತ್ತು. ಆಯ್ತು, ಮತ್ತೆ ಕಾಂಗ್ರೆಸ್ ಬಂದ ನಂತರವೇ ಬಾಂಗ್ಲಾದೇಶಿಗರು ಹೆಚ್ಚಾಗಿ ಬರ್ತಾ ಇದ್ದಾರೆ ಕರ್ನಾಟಕಕ್ಕೆ ಅನ್ನೋಂತ ವಾದವೂ ಸರಿನಾ? ಅಥವಾ ಹಿಂದೆ ಇದ್ದಂತ ಸರ್ಕಾರವೂ ಕೂಡ ಏನ್ ಮಾಡ್ತು ಅಂತ ಪ್ರಶ್ನೆ ಬರುತ್ತೆ. ನೋಡಿ, ಹಿಂದೂಪರ ಹೋರಾಟಗಾರರು ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಕೇವಲ ಚೂಸಿ ಆಗ್ತಾ ಇದ್ದಾರೆ. ಕೇವಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತ್ರ ಈ ವಿಚಾರವನ್ನ ತೆಗಿತಾರೆ. ಬಿಜೆಪಿ ಇದ್ದಾಗ ಬಿಜೆಪಿ ವಿರುದ್ಧ ಮಾತನಾಡುವುದಿಲ್ಲ ಅನ್ನುವಂತ ಆರೋಪಕ್ಕೆ, ವಾದಕ್ಕೆ ಖಂಡಿತವಾಗ್ಲೂ ಇಲ್ಲ. ಮತ್ತೆ ನಾನು ಪ್ರತಿ ಸತಿ ಹೇಳ್ತೀನಿ, ಹಿಂದೂ ಕಾರ್ಯಕರ್ತನ ಒಂದು ಪಕ್ಷಕ್ಕೆ ಸೀಮಿತ ಮಾಡಕ್ ಹೋಗ್ಬೇಡಿ. ಹಿಂದೂ ಕಾರ್ಯಕರ್ತನಿಗೆ ನಾನು ಹೇಳ್ತೀನಿ ಕೇಳಿ, ಹಿಂದೂ ಕಾರ್ಯಕರ್ತನಿಗೆ ನಾವ್ ಯಾವ್ದೋ ಒಂದು ಪಕ್ಷದ ಪರವಾಗಿ ಇಲ್ಲ ಯಾವ್ದೋ ಒಂದು ವ್ಯಕ್ತಿ ಪರವಾಗಿ ನಾವು ಕೆಲಸ ಮಾಡೋದಕ್ಕೆ ಹೋಗಲ್ಲ. ಹಿಂದೂ ಕಾರ್ಯಕರ್ತ ಈ ದೇಶದ ಸಂವಿಧಾನ, ಈ ನಮ್ಮ ಧರ್ಮ ಪರ ಕೆಲಸ ಮಾಡುವಂಥದ್ದು. ಒಂದ್ ಪಕ್ಷಕ್ಕೆ ಸೀಮಿತ ಮಾಡಕ್ ಹೋಗ್ಬೇಡಿ. ನಾವು ಯಾವ ಪಕ್ಷಕ್ಕೆ ನೀವು ನಮ್ಮನ್ನ ಸೀಮಿತ ಮಾಡ್ತಿದ್ದೀರಾ ಆ ಪಕ್ಷದ ನಾಯಕರನ್ನು ನಾವು ಪ್ರಶ್ನೆ ಮಾಡೋ ಅಂತ ತಾಕತ್ತು, ಧೈರ್ಯ ನಮಗಿದೆ. ಆಯ್ತಾ? ಆ ಪಕ್ಷ ತಪ್ಪು ಮಾಡಿ ನಾವು ಪ್ರಶ್ನೆ ಮಾಡಿದ್ದೀರಿ, ಪ್ರಶ್ನೆ ಮಾಡ್ತೀರಿ, ಅವ್ರದನ್ನ ಪ್ರಶ್ನೆ ಮಾಡಿಸ್ಕೋತ್ರ ಉತ್ತರ ಕೊಡ್ತಾರೆ. ಬೇರೆ ಪಕ್ಷ ತಪ್ಪು ಮಾಡಿದಾಗ ನಾವು ಪ್ರಶ್ನೆ ಏನಕ್ಕೆ ಮಾಡಬಾರದು? ಆ ಪ್ರಶ್ನೆ ಮಾಡಿದಾಗ ಇದು ನಮ್ ಸಂಬಂಧ ಇಲ್ಲ, ಅವರೇ ಹೇಳ್ದಾಗ ಇದು ನ್ಯಾಷನಲ್ ಇಶ್ಯೂ. ಸ್ವಾಮಿ, ರಾಷ್ಟ್ರೀಯ ಭದ್ರತೆ ವಿಚಾರ ಬಂದಾಗ ತಮ್ಮ ರಾಜಕಾರಣಗಳನ್ನ ಪಕ್ಕಕ್ಕೆ ಇಟ್ಬಿಟ್ಟು ಈ ರಾಜ್ಯ ಮತ್ತೆ ದೇಶದ ಸುಭಿಕ್ಷತೆ ಬಗ್ಗೆ, ಈ ರಾಜ್ಯ ಮತ್ತೆ ದೇಶದ ಭದ್ರತೆ ಬಗ್ಗೆ ಯೋಚನೆ ಮಾಡುವಂತ ಒಬ್ಬ ನೈಜ ರಾಜಕಾರಣಿ. ದೇಶದ ಭದ್ರತೆ ವಿಚಾರ ಆದಾಗ್ಲೂ ಸಹ, ರಾಜ್ಯದ ವಿಚಾರ ಆದಾಗ್ಲೂ ಸಹ ರಾಜಕಾರಣ ಮಾಡ್ತೀರಾ ಅಂತಂದ್ರೆ ರಾಜಕಾರಣದ ನಾಲಾಯಕ್ ಅಂತವ್ರು. ಇನ್ನೇನ್ ಹೇಳಕ್ಕಾಗುತ್ತೆ ಅವ್ರಿಗೆ? ಇವತ್ತು ಬಾಂಗ್ಲಾದೇಶದವರು ಇಂದ ಎಷ್ಟು ಸಮಸ್ಯೆ ಆಗ್ತಿದೆ. ಬಾಂಗ್ಲಾದೇಶದಲ್ಲಿರುವಂತ ಹಿಂದೂಗಳ ಪರಿಸ್ಥಿತಿ ಏನಿದೆ ತಮ್ಗೆಲ್ಲ ಗೊತ್ತಿರಲಿ. ಬಾಂಗ್ಲಾದೇಶದವರು ವಿರುದ್ಧ ಅಕ್ರಮವಾಗಿ ಬರ್ತಿದ್ದಾರೆ ಅಂತ ಯಾರಾದ್ರೂ ಮೊಟ್ಟ ಮೊದಲ ಧ್ವನಿ ಎತ್ತಿದ್ರೆ ಅದು ಯಡಿಯೂರು ವಾರ್ಡಿನ ಕಾರ್ಪೊರೇಟರ್ ಆದಂತ NR ರಮೇಶ್ ಅಣ್ಣ ಅವರು. ವಿತ್ ದಾಖಲೆ ಸಮೇತ, ವಿತ್ ವಿಡಿಯೋ ಸಮೇತ ಅವ್ರ ಧ್ವನಿ ಎತ್ತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಸಹ ಬಂದಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಬಾಂಗ್ಲಾದೇಶ ನುಸುಳುಕೋರರ ವಿರುದ್ಧ ಧ್ವನಿ ಎತ್ತಿದ ಏಕೈಕ ವ್ಯಕ್ತಿ NR ರಮೇಶ್ ಅಣ್ಣ ಅವರು. ಏನಕ್ಕೆ ಕಾಂಗ್ರೆಸ್ ಅವರು ಎಲ್ಲಿ ಹೋಗಿದ್ರು? ಆಗ ಏನ್ ಮಾಡ್ತಿದ್ರು ಅವರು? ನಾವ್ ರಾಜಕೀಯ ಮಾಡಕ್ ಹೋಗಲ್ಲ. ಯಾವ ನಾಯಕರು ಇವತ್ತು ಕೇಂದ್ರದ ಕಡೆ ಬಡ್ತೋಸ್ತಿದ್ದಾರೆ, ಬೆಲ್ ಮಾಡ್ತಿದ್ದಾರೆ, ಯಾಕೆ ನಿಮಗೆ ಯಾರಿಗೂ ದೇಶದ ಬಗ್ಗೆ ಪ್ರೀತಿ ಇಲ್ವಾ? ದೇಶದ ಬಗ್ಗೆ ಗೌರವ ಇಲ್ವಾ? ಎಷ್ಟು ನಮ್ಮ ಇಂಟರ್ನಲ್ ಸೆಕ್ಯೂರಿಟಿಗೆ ಅವರು ಥ್ರೆಟ್ ಆಗುತ್ತಾರೆ, ಎಷ್ಟು ಮಾರಕ ಆಗಿದ್ದಾರೆ ಅಂತ ನಿಮ್ಗೆ ಯಾರಿಗೂ ಅನ್ಸ್ತಿಲ್ವಾ? ನಿಮಗೆ ಕೇವಲ ನೀವು ನಿಮ್ಮ ರಾಜಕೀಯ ಬೇಳೆ ಬಯಸ್ಕೊಳ್ಳೋಕೋಸ್ಕರ ಕೇಂದ್ರಕ್ಕೆ ಪ್ರತಿಯೊಂದು ನೀವು ಬೆಲ್ ಮಾಡಿ ತೋರಿಸುವಂಥದ್ದು ಎಲ್ಲ ನೀವು ಕೇಂದ್ರಕ್ಕೆ ಹೇಳ್ತೀರಾ? ಎಲ್ಲ ನೀವು ಕೇಂದ್ರದ ಸರ್ಕಾರದ ನಿಯಮಗಳಂತೆ ನೀವು ನಡೀತೀರಾ? ನೀವು ಅದನ್ನು ಪ್ರಶ್ನೆ ಮಾಡ್ಬೇಕಲ್ವಾ? ನಾನು ಅದೇ ಹೇಳ್ದಂಗೆ ನಿಮ್ಗೆ ಕೇವಲ ಒನ್ ಸೈಡೆಡ್ ಮಾತಾಡಕ್ ಹೋಗ್ಬಾರ್ದು. ನೀವು ಆತರ ಪ್ರಶ್ನೆ ಮಾಡ್ತೀರಿ, ನಾವು ಈ ತರ ಪ್ರಶ್ನೆ ಮಾಡ್ತೀರಿ, ಉತ್ತರ ಕೊಡಿ. ಇವತ್ತು ಪುನೀತ್ ಕೇರಹಳ್ಳಿಗೆ, ಹಿಂದೂ ಪರ ಕಾರ್ಯಕರ್ತರಿಗೆ, ಪುನೀತ್ ಕೇರಹಳ್ಳಿ, ಡಾಕ್ಟರ್ ನಾಗೇಂದ್ರಪ್ಪ, ಸಂತೋಷ್ ಕರ್ಟಾಲ್, ಹಿಂದೂ ಜಾಗರಣ ವೇದಿಕೆ, ಎಷ್ಟೋ ನಾಯಕರುಗಳು, ಭಜರಂಗದಳದ ಮುಖಂಡರಿಗೆ ಅವರು ಇವತ್ತು ಅಕ್ರಮ ನುಸುಳುಕೋರರನ್ನ ಹಿಡಿತಿದ್ದಾರೆ. ಶ್ರೀರಾಮ್ ಸೇನೆಯ ಕಾರ್ಯಕರ್ತರು ಇವತ್ತು ಸ್ಟಿಂಗ್ ಆಪರೇಷನ್ಗಳು ಮಾಡಿ ಅದನ್ನ ಬಹಿರಂಗ ಪಡಿಸ್ತಿದ್ದಾರೆ ಅಂತಂದ್ರೆ ನಿಮ್ಮ ಈ ರಾಜ್ಯದಲ್ಲಿ ಇರುವಂತ ಪೊಲೀಸ್ ಇಲಾಖೆ, ಇಂಟೆಲಿಜೆನ್ಸ್
ಏನ್ ಮಂತಿಂತಿದ್ಯಾ? ಮತ್ತು ಇಲ್ಲೊಂದು ವಾದ ಬರುತ್ತೆ, ಏನು ಅಂತ ಹೇಳಿದ್ರೆ ಕಾನೂನು ಬಗ್ಗೆ ಹಿಂದೂ ಪರ ಹೋರಾಟಗಾರರು ಮಾತನಾಡ್ತಾರೆ, ಬಟ್ ಕಾನೂನನ್ನು ಪಾಲಿಸಲ್ಲ, ನೈತಿಕ ಪೊಲೀಸ್ಗಿರಿ. ಈ ಸ್ಟಿಂಗ್ ಮಾಡುವಂಥ ಅಧಿಕಾರವನ್ನು ಹಿಂದೂ ಪರ ಹೋರಾಟಗಾರರಿಗೆ ಯಾರು ಕೊಟ್ಟರು? ಮಹೇಶ್ ಅವರೇ, ಇವತ್ತು ಇಡೀ ದೇಶದಲ್ಲಿ, ಹ್ಞೂ ನಾನು ರಿಪೀಟ್ ಮಾಡ್ತೀನಿ, ಇವತ್ತು ಇಡೀ ದೇಶದಲ್ಲಿ ಯಾರಾದ್ರೂ ಕಾನೂನು ಪಾಲಿಸ್ತಿದ್ದಾರೆ ಅಂತಂದ್ರೆ, ಕಾನೂನು ಗೌರವ ಕೊಡ್ತಿದ್ದಾರೆ ಅಂತಂದ್ರೆ, ಅದು ಬಾಬಾ ಸಾಹೇಬ್ ಅವರ ಸಂವಿಧಾನಕ್ಕೆ, ಈ ದೇಶದ ಕಾನೂನು ಗೌರವ ಕೊಡ್ತಿದ್ದಾರೆ ಅಂತಂದ್ರೆ ಕೇವಲ ಹಿಂದೂಗಳು ಮಾತ್ರನೇ. ಕೇವಲ ಹಿಂದೂಗಳು ಮಾತ್ರನೇ. ಮುಸಲ್ಮಾನರು ಗೌರವ ಎಷ್ಟು ಮಟ್ಟ ಕೊಟ್ಟಿದ್ದಾರೆ? ಸ್ಟೇಷನ್ ಕಲ್ಲು ಹೊಡಿಯೋದ? ಸ್ಟೇಷನ್ ಬೆಂಕಿ ಹಚ್ಚುವಂಥದ? ಏಕಾಏಕಿ ದಾಳಿ ಮಾಡುವಂಥದ? ನೀವು ಅದು ಒಂದೇ ಒಂದು ಉದಾಹರಣೆ ತೋರಿಸಿ ನಮ್ಮವ್ರ ಮೇಲೆ ಮಾಡಿರುವಂಥದ್ದು. ಸುಳ್ಳು ಆರೋಪ. ದಾಳಿ ಮಾಡಿದ್ರು, ಆ ಸ್ಟಿಂಗ್ ಆಪರೇಷನ್ ಇರುತ್ತೆ ಅಲ್ವಾ, ಎಲ್ಲ ರೆಕಾರ್ಡಿಂಗ್ ಇರುತ್ತೆ ಅಲ್ವಾ, ದಾಳಿ ಮಾಡಿದ್ರು, ಬೆದರಿಕೆ ಹಾಕಿದ್ರು, ದರೋಡೆ ಮಾಡಿದ್ರು, ಹೆಂಗ್ ಸುಳ್ಳು ಆರೋಪ ಏನಕ್ಕೆ ಮಾಡ್ತೀರಾ? ಸುಳ್ಳು ಆರೋಪ ಮಾಡುವಂತ ಕೆಲಸ ಆದ್ರೂ ಏನು? ಇವತ್ತು ಈ ದೇಶದ ಪರ, ಧರ್ಮದ ಪರ ನಾವು ಧ್ವನಿ ಎತ್ತಿದ್ದೀರಿ ಅಂತಂದ್ರೆ ನಮ್ಮ ಧ್ವನಿನ ಅಡಗಿಸುವಂತ ಕೆಲಸ ನೀವು ಮಾಡ್ತಿದ್ದೀರಿ. ಮಾಡಕ್ ಹೋಗ್ಬೇಡಿ, ನೀವೇ ಮಾಡಿ ಆ ಕೆಲ್ಸನ. ಸ್ವಾಮಿ, ನಿಮ್ಮ ಇಲಾಖೆ ಮಾಡುವಂತ ಕೆಲಸ, ಈ ರಾಜ್ಯ ಸರ್ಕಾರ ಮಾಡುವಂತ ಕೆಲಸ ಹಿಂದೂ ಕಾರ್ಯಕರ್ತರು ಮಾಡ್ತಿದ್ದಾರೆ. ಇವತ್ತು ನೀವು ಮಾಡಿ ಅಲ್ವಾ ಅದನ್ನ. ನಿಮ್ ಬೇಕಾದಂತ ದಾಖಲೆ ನಾವು ಕೊಡ್ತೀವಿ, ನಾವು ರೆಡಿ ಇದ್ರೆ ಕೊಡೋದಕ್ಕೆ. ನೀವು ಮಾಡ್ತೀರಾ? ನೀವು ಪೊಲೀಸ್ ಇಲಾಖೆಗೆ ಎಷ್ಟೊತ್ತಿ ನಾವು ಹೇಳಿದ್ದೀರಿ ಅಕ್ರಮ ನುಸುಳುಕೋರ ಬಗ್ಗೆ ನೀವು ಪತ್ತೆ ಹಚ್ಚಿ ಅಂತ. ಇದು ಇವತ್ತು ನಿನ್ನೆ ಮೊನ್ನೆ ವಿಚಾರ ಅಂತಲ್ಲ, ಎಷ್ಟೋ ವರ್ಷದಿಂದ ಕೂಡ ಅಕ್ರಮ ನುಸುಳುಕೋರರ ಬಗ್ಗೆ ಧ್ವನಿ ಎತ್ತಿ ಅಕ್ರಮ ನುಸುಳುಕೋರನ್ನ ಒದ್ದು ಓಡಿಸಿ ಅಂತ ಹೇಳಿದ್ದೀರಿ. ಕೇವಲ ಬಾಂಗ್ಲಾದೇಶವ್ರು ಮಾತ್ರನೇ ಅಲ್ಲ, ಎಷ್ಟೋ ಜನ ಹೊರದೇಶದಿಂದ ಬಂದು ಇಲ್ಲಿ ಇವತ್ತು ಈ ರಾಜ್ಯನ ಡ್ರಗ್ ರಾಜ್ಯ ಮಾಡಕ್ ಕೊಟ್ಟಿರುವಂತ ಎಷ್ಟೋ ನೈಜೀರಿಯನ್ಸ್ ಇದ್ದಾರೆ. ಅವ್ರ ಬಗ್ಗೆ ನೀವೇನ್ ಕ್ರಮ ತಗೊಂಡಿದ್ದೀರಿ? ಏನ್ ಮಾಡ್ತಿದ್ದೀರಾ ನೀವು? 2024ರಲ್ಲಿ ನಮ್ಮ ಬೆಂಗಳೂರು ನಗರದಲ್ಲಿ 98 ಕೋಟಿ ಮೌಲ್ಯಷ್ಟು ಡ್ರಗ್ ಬೆಂಗಳೂರು ಪೊಲೀಸರು ಸೀಸ್ ಮಾಡಿದ್ದಾರೆ. ಇದು ಸ್ವತಃ ಪೊಲೀಸರು ಹೇಳ್ಕೊಂಡಿದ್ದಾರೆ. 2025 136 ಕೋಟಿಯಷ್ಟು ಡ್ರಗ್ನ ಬೆಂಗಳೂರು ನಗರದಲ್ಲಿ ಸೀಸ್ ಮಾಡಿದ್ದಾರೆ ಪೊಲೀಸ್ ಇಲಾಖೆ. ಹೊರ ರಾಜ್ಯದ ಪೊಲೀಸರು ಮೈಸೂರು ದಾಳಿ ಮಾಡ್ತಾರೆ, ಬೆಂಗಳೂರು ದಾಳಿ ಮಾಡಿ ಡ್ರಗ್ ಫ್ಯಾಕ್ಟರಿ ಇದೆ ಅಂತ ನೀವು ದಾಳಿ ಮಾಡಿ ಹೋಗ್ತಿದಾರಲ್ಲ. ಈ ರಾಜ್ಯದ ಗುಪ್ತಚರ ಇಲಾಖೆ, ಈ ರಾಜ್ಯದ ಪೊಲೀಸರು ಏನ್ ಮಾಡ್ತಿದ್ದಾರೆ? ಮಾಹಿತಿ ಇಲ್ವಾ ಪೊಲೀಸವ್ರಿಗೆ? ಇಡೀ ಯುವ ಸಮೂಹನ ಇವತ್ತು ಡ್ರಗ್ ಅನ್ನ ಒಂದು ಮಾರಕ ಪಿಡುಗ್ ನೀವು ಬಲಿ ಕೊಡ್ಬೇಕು ಅಂತ ಇದು ಒಂದು ವ್ಯವಸ್ಥಿತವಾದಂತ ಷಡ್ಯಂತ್ರ. ಇವತ್ತು ಹೇಗೆ ಲವ್ ಜಿಹಾದ್ ಇದೆಯೋ, ಹೇಗೆ ಲ್ಯಾಂಡ್ ಜಿಹಾದ್ ಇದೆಯೋ, ಇವತ್ತು ಈ ರಾಜ್ಯದಲ್ಲೂ ಸಹ ಡ್ರಗ್ ಜಿಹಾದ್ ಇದೆ. ಇದ್ರ ಹಿಂದೆ ಇರುವಂತ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಈ ಸರ್ಕಾರ ಪತ್ತೆ ಹಚ್ಚೋದು ವಿಫಲ ಆಗಿದೆ. ಏನಕ್ಕೆ ಧ್ವನಿ ಎತ್ತುತ್ತಿಲ್ಲ? ನಾನು ಎಲ್ಲ ಪೊಲೀಸರ ಮೇಲೆ ನಾನು ಬ್ಲೇಮ್ ಮಾಡಿ ತಪ್ಪಾಗುತ್ತೆ. ಪೊಲೀಸರು, ನಮ್ಮ ರಾಜ್ಯದ ಪೊಲೀಸರು ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ, ನಿಷ್ಠಾವಂತರಿದ್ದಾರೆ. ಅವ್ರಿಗೆ ಫ್ರೀ ಆಗಿ ಪೋಸ್ಟಿಂಗ್ ಮಾಡಿ. ಏನಕ್ಕೆ ನೀವು ಇವತ್ತು ಪೋಸ್ಟಿಂಗ್ ಕಾಸು ತಗೋತಿದ್ದೀರಾ? ನೀವು ಯಾವುದೇ ಸರ್ಕಾರ ಇರ್ಲಿ, ನಾನು ಯಾವ್ದೋ ಒಂದು ಪರ್ಟಿಕ್ಯುಲರ್ ಸರ್ಕಾರ ಅಂತ ನಾನು ಮಾತಾಡ್ತಿಲ್ಲ. ಏನಕ್ಕೆ ನೀವು ಇವತ್ತು ಕಾಸು ತಗೋತಿದ್ದೀರಾ ಅವ್ರ ಹತ್ರ? ಕೋರಮಂಗಲ ಸ್ಟೇಷನ್ ಇವತ್ತು ಬೆಲೆ ಎಷ್ಟಿದೆ? ಒಂದು ಸ್ಟೇಷನ್ಗೆ ಎಷ್ಟಿದೆ? 1.25 ಕೋಟಿ ಇದೆ. ಏನಕ್ಕೆ ಕೊಡ್ಬೇಕು ಅದು ಪೋಸ್ಟಿಂಗ್? ಉಪ್ಪಾರಪೇಟೆ ಬೆಲೆ ಎಷ್ಟಿದೆ ಇವತ್ತು? ಕೋರಮಂಗಲ, ಉಪ್ಪಾರಪೇಟೆ, ಕಬ್ಬನ್ ಪಾರ್ಕ್, ಅಶೋಕ್ ನಗರ, ಇಂದಿರಾನಗರ, ಬಸವೇಶ್ವರ ನಗರ, ಬೆಂಗಳೂರು ನಗರದಲ್ಲಿ ಔಟ್ಸ್ಕಟ್ಸ್, ವಿಶೇಷವಾಗಿ ಸೋಲ್ದೇವ್ನಲ್ಲಿ, ಮಾದ್ನಾಯಕ್ನಲ್ಲಿ, ಮಾಗಡಿ ರೋಡು, ಕೋನನ್ಕುಂಟೆ, ಬಗಲ್ಗುಂಟೆ ಸ್ಟೇಷನ್, ಇವತ್ತು ಬೆಂಗಳೂರು ನಗರದಲ್ಲಿ ಸ್ಟೇಷನ್ಗಳಲ್ಲಿ ಏನಕ್ಕೆ ಎಲ್ಲವನ್ನು ನೀವು ದುಡ್ಡಿಗೆ ಮಾರಾಟ ಮಾಡ್ತಿದ್ದೀರಾ? ಇವತ್ತೊಬ್ಬ ಪೊಲೀಸ್ ಅಧಿಕಾರಿಗಳು ಆ ದುಡ್ಡು ಕೊಟ್ಟು ಬರಬೇಕು ಅಂತಂದ್ರೆ ಆ ಸೀಟ್ ಕುತ್ಕೊಂಡು ಅವ್ನು ಕೆಲಸ ಮಾಡ್ತಾನೆ, ದುಡ್ಡು ಎತ್ತಾನ ಅವನು. ಇವತ್ತು ಎಷ್ಟೋ ಪೊಲೀಸ್ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ಟ್ರ್ಯಾಪ್ ಆಗ್ತಿದ್ದಾರೆ ಅಂದ್ರೆ ಏನ್ ಕತೆ ಅದು? ಏನಕ್ಕೆ ಆಗ್ತಿದ್ದಾರೆ? ಸ್ವಾಮಿ, ಅವನು ಕೋಟ್ಯಾಂತರ ರೂಪಾಯಿ ಹಾಕಿ ಬಂದಿರುವಂತವನು ಅವನ ದುಡ್ಡು ಎತ್ತಿದ್ದೇನೆ, ನಾನು ಏನು ಮಾಡಲ್ಲಪ್ಪ, ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಯಾರಾದ್ರೂ ಹೇಳಕ್ಕಾಗುತ್ತಾ ಮಹೇಶ್ ಅವರೇ? ಆ ಕೋಟ್ಯಾಂತರ ರೂಪಾಯಿ ಹಾಕಿರೋಂಥವ್ನು ಆ ಕೋಟ್ಯಾಂತರ ರೂಪಾಯಿ ಎತ್ತೋದ್ ಜೊತೆಗೆ ನೆಕ್ಸ್ಟ್ ಸ್ಟೇಷನ್ಗೆ ಹೋಗ್ಬೇಕು, ಆ ಸ್ಟೇಷನ್ ನಾನು ಎಷ್ಟು ದುಡ್ಡು ಕೊಡ್ಬೇಕು ಅದಕ್ಕೆ ರೆಡಿ ಆಗ್ತಾನೆ, ಅದು ನಾನೇ ಲಾಭ ಮಾಡ್ಕೋಬೇಕು ಅಂತ. ಇವತ್ತು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹಾಳಾಗಿದೆ, ಹದಗೆಟ್ಟಿದ್ದು, ಸತ್ತೋಗಿದೆ ಅಂತಂದ್ರೆ ಕಾರಣ ಏನು? ಇವತ್ತು ಫ್ರೀ ಪೋಸ್ಟಿಂಗ್ ಮಾಡಿ. ಇವತ್ತು ರಾಜ್ಯದಲ್ಲಿ ಎಷ್ಟೋ MLAಗಳು, ಬೆರಳೆಣ್ಣಿಕೆ ಎಷ್ಟು MLAಗಳು ಮಾತ್ರ ಇವತ್ತು ಫ್ರೀ ಪೋಸ್ಟಿಂಗ್ ಮಾಡ್ಕೊಡ್ತಾರೆ. ಏನಕ್ಕೆ ಅಂದ್ರೆ ಅವ್ರಿಗೆ ಅಪಾರವಾದಂತ ಗೌರವ ಇಲಾಖೆ ಮೇಲಿರೋದ್ರಿಂದ. ಎಷ್ಟು ಜನ ಶಾಸಕರು ಇವತ್ತು ಫ್ರೀ ಪೋಸ್ಟಿಂಗ್ ಮಾಡಿದ್ದೀರಿ? ಎಷ್ಟು ಜನ ಸಂಸದರು ಇವತ್ತು ಫ್ರೀ ಪೋಸ್ಟಿಂಗ್ ಮಾಡ್ಕೊಟ್ಟಿದ್ದೀರಾ ಪೊಲೀಸ್ ಇಲಾಖೆಯವ್ರಿಗೆ? ಏನಕ್ಕೆ ಪೊಲೀಸ್ ಅಧಿಕಾರಿಗಳನ್ನ ಹೀಗೆ ಹಿಂಡಿ ಒಳ್ಳೆ ರಕ್ತ ಹೀರೋ ಹತ್ರ ಯಾಕೆ ಅವ್ರ ಹತ್ರ ಕಾಸು ಇರ್ತಿದ್ದೀರಾ? ಏನಾದ್ರೂ ಆಯ್ತು ಅಂತಂದ್ರೆ ಹಿರಿಯ ಅಧಿಕಾರಿ ಸಸ್ಪೆಂಡ್ ಮಾಡ್ತೀರಾ.
2 ಕೋಟಿ 3 ಕೋಟಿ ಕೊಟ್ಟು ಪ್ರಮೋಷನ್ ತಗೊಂಡು ಅದು ಪೋಸ್ಟಿಂಗ್ ಮಾಡ್ಕೊಂಡು ಬಂದು ಏಕಾಏಕಿ ಸಸ್ಪೆಂಡ್ ಆಗ್ತಾನೆ ಅಂತಂದ್ರೆ ಅವ್ನು ಸೂಸೈಡ್ ಅಟೆಂಪ್ಟ್ ಮಾಡ್ಕೋತಾನೆ, ಮಾನಸಿಕವಾಗಿ ಕುಗ್ತಾನೆ. ಇವತ್ತು ಪೊಲೀಸರು ನೀವು ಕೌನ್ಸಿಲಿಂಗ್ ಮಾಡಿಸಿ, ಇವತ್ತು ಎಷ್ಟೋ ಪೊಲೀಸರು ನೊಂದಿದ್ದಾರೆ. ಇವತ್ತು ಎಷ್ಟೋ ನಿಷ್ಠಾವಂತ ಅಧಿಕಾರಿಗಳು ನಾನ್ ಎಕ್ಸಿಕ್ಯೂಟಿವ್ ಕೆಲಸ ಮಾಡ್ತಿದ್ದಾರೆ. ಸ್ಟೇಷನ್ಗಳಿಗೆ ದುಡ್ಡು ಕೊಡೋ ಅಂತ ಶಕ್ತಿ ಅವ್ರಿಗಿಲ್ಲ. ಇವತ್ತು ಸ್ಟೇಷನ್ ದುಡ್ಡು ಕೊಟ್ಟು ಬಂದ್ರು ಸಹ ಇವತ್ತು ಯಾವ ರಾಜಕಾರಣಿಗಳು ನಾನು ಹೇಳಾಗಿ ನೀವು ಕೇಸ್ ಹಾಕ್ಬೇಕು ಅಂತ ಅವ್ರಿಗೆ ಮಾನಸಿಕವಾಗಿ ಒತ್ತಡ ಹೇರ್ತಿದ್ದಾರೆ ಪೊಲೀಸ್ ಅಧಿಕಾರಿಗಳ ಮೇಲೆ. ಇಷ್ಟೆಲ್ಲ ಒತ್ತಡ ಪೊಲೀಸ್ ಅಧಿಕಾರಿಗಳು ಸಹಿಸ್ಕೊಂಡು ನಮ್ಮ ರಾಜ್ಯದಲ್ಲಿ ಡ್ರಗ್ ಹಾವಳಿ ಜಾಸ್ತಿ ಆಗ್ತಿದೆ, ಅತ್ಯಾಚಾರಗಳ ಕೇಸ್ ಜಾಸ್ತಿ ಆಗ್ತಿದೆ, ಕೊಲೆ ಜಾಸ್ತಿ ಆಗ್ತಿದೆ. ಎಲ್ಲಿ ಗಮನ ಕೊಡಕ್ಕಾಗುತ್ತೆ ಪೊಲೀಸ್ ಅವ್ರಿಗೆ? ಓಕೆ, ಈಗ ನಾನು ಹೇಳೋದು ಸುಳ್ಳು ಅಂತ ಆಗಿದ್ರೆ, ಓಕೆ, ಹೇಳೋದು ಸುಳ್ಳು ಅಂತ ಆಗಿದ್ರೆ ಕೋರಮಂಗಲ ಸ್ಟೇಷನ್, ಅಶೋಕ್ ನಗರ ಸ್ಟೇಷನ್, ಕಬ್ಬನ್ ಪಾರ್ಕ್ ಸ್ಟೇಷನ್, ನಾನು ಒಂದು ಸ್ಟೇಷನ್ ಪಟ್ಟಿ ಕೊಡ್ತೀನಿ. ಆ ಸ್ಟೇಷನ್ ಕೆಲಸ ಮಾಡಿರುವಂತ ಇನ್ಸ್ಪೆಕ್ಟರ್ಗಳು ಮಂಪರ್ ಪರೀಕ್ಷೆ ರೆಡಿ ಇದಾರ ಕೇಳಿ. ಅವ್ರು ಮಂಪರ್ ಪರೀಕ್ಷೆ ರೆಡಿ ಇದಾರ ಕೇಳಿ. ಅವ್ರು ದುಡ್ಡು ಕೊಟ್ಟು ಬಂದ ಫ್ರೀಯಾಗಿ ಬಂದಿದ್ದೀನಿ ಅಂತಂದ್ರೆ ಇವತ್ತನೇ ಈ ಕ್ಷಣದಿಂದನೇ ನನ್ನ ಹೋರಾಟದ ಜೀವನ ತ್ಯಾಗ ಮಾಡ್ಬಿಡ್ತೀನಿ. ನಾನು ಹೋರಾಟ ಮಾಡಕ್ಕೆ ಹೋಗಲ್ಲ. ಓಕೆ, ಮಂಪರ್ ಪರೀಕ್ಷೆ ಇದ್ದ ಇದಾರೆ ಆ ಪೊಲೀಸ್ ಇನ್ಸ್ಪೆಕ್ಟರ್ಗಳು. ಇವತ್ತು ನಾನು ಹೇಳೋ ಇನ್ಸ್ಪೆಕ್ಟರ್ಗಳು ಇವತ್ತು ಎಷ್ಟೋ ಇನ್ಸ್ಪೆಕ್ಟರ್ಗಳು ಕುಖ್ಯಾತ ರೌಡಿ ಶೀಟರ್ಗಳು ಸಂಪರ್ಕ ಇದ್ದಾರೆ. ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಲ್ಯಾಂಡ್ ಮಾಫಿಯಾ, ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಕೈ ಹಾಕೊಂಡು ಅವ್ರ ಜೊತೆ ವ್ಯಾಪಾರ ಮಾಡ್ತಿದ್ದಾರೆ. ಏನಿಗೆ ಬೇಕು ಇವತ್ತು? ನೀನು ದುಡ್ಡು ಕೊಟ್ಟು ಬಂದೀಜ, ನೀನು ದುಡ್ಡು ಕೊಟ್ಟು ಬಂದಿರೋದ್ರಿಂದ ಇವತ್ತು ವಾಮ ಮಾರ್ಗದಲ್ಲಿ ಕುಖ್ಯಾತ ರೌಡಿ ಶೀಟರ್ಗಳ ಜೊತೆ ನೀವು ಶಾಮೀಲಾಗಿ ಲ್ಯಾಂಡ್ ಮಾಫಿಯಾ, ಭೂ ಮಾಫಿಯಾ ಅಂತ ಜೊತೆ ನೀವು ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತಿದ್ದೀರಾ. ಇನ್ಫ್ಯಾಕ್ಟ್ ಅಂತ ಅಧಿಕಾರಿಗಳು ನಿಮ್ಮದೇ ಮಾಧ್ಯಮದಲ್ಲಿ ನೀವೇ ಪತ್ರಕರ್ತರು ಅವ್ರನ್ನ ಬಯಲಿಗೆಳ್ದಿದ್ದೀರಾ. ವಿಶೇಷವಾಗಿ ಒಂದು ಯುವ ಜನತೆ, ಒಂದು ಇಡೀ ಯುವ ಸಮೂಹನ ಕೊಲೆ ಅಂದ್ರೆ ಮಾನಸಿಕವಾಗಿ ಬದುಕಿದು ಸತ್ತಂಗೆನೆ ಆ ಡ್ರಗ್ ಮಾಫಿಯಾ ಜೊತೆ ಕೈ ಜೋಡಿಸಿರುವಂತ ಇನ್ಸ್ಪೆಕ್ಟರ್ಗಳು ಎಷ್ಟು ಜನ ಇದ್ದಾರೆ? ಆ ಇನ್ಸ್ಪೆಕ್ಟರ್ಗಳಿಗೆ ಒಂದ್ ಚೂರ ಅದು ನಾಚಿಕೆ ಮಾನ ಮಾಡಿದ್ ಇದ್ರೆ ಅವ್ರಿಗೂ ಮಕ್ಳು ಇರ್ತಾರೆ. ಇವತ್ತು ನೀವು ಯಾವ್ದೋ ಕಂಡೋರ್ ಮನೆ ಮಕ್ಳನ್ನ ನೀವು ಇವತ್ತು ಡ್ರಗ್ಗೆ ನೀವು ಬಲಿಪಶು ಕೊಡ್ತೀರಾ, ಡ್ರಗ್ ಮಾಫಿಯಾ ಜೊತೆ ಕೈ ಜೋಡಿಸ್ಕೊಂಡು ನೀವು ಎಂಜಿಲ್ ಕಾಸ್ಗೋಸ್ಕರ ಒಂದು ಬೇರೆ ಮನೆ ಮಕ್ಳು ನೀವು ಬಲಿಪಶು ಕೊಡ್ತೀರಾ ಅಂತಂದ್ರೆ ಸ್ವಾಮಿ, ನಿಮ್ಮ ಮನೆ ಮಕ್ಳು ಕೂಡ ಭೀಕರವಾಗಿ ಅಂತ್ಯ ಆಗ್ತಾರೆ. ಬೇರೆಯವ್ರ ಮನೆ ಮಕ್ಳನ್ನ ಡ್ರಗ್ಗೆ ಅಡಿಕ್ಟ್ ಮಾಡಿ ಅವರ ಬಲಿ ಕೊಡೋದಲ್ಲ. ನೀವು ಯಾವ ವಿಚಾರಕ್ಕೆ ನೀವು ಕಾಕಿ ತೊಟ್ಟಿದ್ದೀರಿ, ನೀವು ಯಾವ ವಿಚಾರವಾಗಿ ಕೆಲಸ ಮಾಡಬೇಕು, ರಾಜ್ಯದಲ್ಲಿ ಆಗ್ತಿರುವಂತ ಡ್ರಗ್ ಮಾಫಿ ವಿರುದ್ಧ ಏನ್ ಕಾರ್ಯಾಚರಣೆ ಮಾಡಬೇಕು. ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ ಮಹೇಶ್ ಅವರೇ. ಇವತ್ತು ಡ್ರಗ್ ವಿರುದ್ಧ ಎಂತ ಕಾರ್ಯಾಚರಣೆ ಮಾಡಿದಾರೆ ಗೊತ್ತಾ? ಇವತ್ತು ಅದೇ ನಾರ್ಕೋಟಿಕ್ ಟೀಮ್ ಲಕ್ಷಿತ್ ಅಂತ ಒಬ್ರು ಇನ್ಸ್ಪೆಕ್ಟರ್ ಇದ್ದಾರೆ. ಎಂತ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವರು. ಮುಲಾಜಿಲ್ದೇನೆ ಸೀಸ್ ಮಾಡ್ತಿದ್ದಾರೆ. ಅಂತ ಅಧಿಕಾರಿಗಳನ್ನ ನೀವು ಹುಡುಕಿ ಹಾಕಿ ಅಲ್ವಾ? ಎಷ್ಟು ಜನ ನಿಷ್ಠಾವಂತ DCPಗಳಿದ್ದಾರೆ, ಅಂತವ್ರಿಗೆಲ್ಲ ಎಷ್ಟು ಪ್ರೋತ್ಸಾಹ ಸಿಗ್ತಿದೆ. ನಿಷ್ಠಾವಂತ ಅಧಿಕಾರಿಗಳು ನೀವೆಲ್ಲ ಹಾಕಿದ್ದೀರಿ. ಇವತ್ತು ನೀವು ನಾನ್ ಎಕ್ಸಿಕ್ಯೂಟಿವ್ ಹಾಕಿದ್ದೀರಾ. ಬೆರಳು ಎಣ್ಣಿಕೆ ಜನ ಮತ್ತೆ ಎಕ್ಸಿಕ್ಯೂಟಿವ್ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಸಪೋರ್ಟಿಂಗ್ ಸಿಸ್ಟಮ್ ಟೀಮ್ ಸಿಗಲ್ಲ. ಅವ್ರು ಏನ್ ಮಾಡ್ಬೇಕು ಇವತ್ತು? ಎಲ್ಲಿ ಹೋಗ್ಬೇಕು ಇವತ್ತು? ಈ ರಾಜ್ಯನ ಬೆಂಗಳೂರು ನಗರನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಹಾಳು ಮಾಡ್ತಿರೋದು ಯಾರು ಇವತ್ತು? ಮೆಕ್ಸಿಕೋ ಒಂದ್ ಟೈಮಲ್ಲಿ ಡ್ರಗ್ ಸಿಟಿ ಆಗಿತ್ತು. ಮೆಕ್ಸಿಕೋ ಇವತ್ತು ಮೆಕ್ಸಿಕೋನ ಮೀರಿ ಬೆಂಗಳೂರು ನಗರ ಡ್ರಗ್ ಸಿಟಿ ಆಗ್ತಿದೆ. ಇದಕ್ಕೆ ಕಡಿವಾಣ ಹಾಕೋಂಥದ್ದು ಯಾರು? ಡ್ರಗ್ ಅದನ್ನು ಕೇಂದ್ರದ ಕಡೆ ಬಟ್ಟೋಸುವಂತದ. ಡ್ರಗ್ ಅಲ್ಲಿಂದ ಬರ್ತಿದೆ ಅಂತ ಡ್ರಗ್ ನ ತಯಾರು ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಮೈಸೂರು ಡ್ರಗ್ ತಯಾರಾದ ಒಂದು ಫ್ಯಾಕ್ಟರಿ ಇದೆ. ಯಾರು ತವ್ರ ಜಿಲ್ಲೆ ಇವತ್ತು ಮೈಸೂರು? ಏನ್ ಮಾಡ್ತಿದಾರ ಅವರು? ಪ್ರಶ್ನೆ ಮಾಡ್ಬೇಕಲ್ವಾ? ನಾವು ಪ್ರಶ್ನೆ ಮಾಡಿದ್ರೆ ಕಾನೂನು ವಿರೋಧಿಗಳು, ಸಂವಿಧಾನ ವಿರೋಧಿಗಳು ಇವರು, ಬಿಜೆಪಿಯ ಫಾಲೋವರ್ಸ್ ಇವರು. ಏನಕ್ಕೆ ಆತರ ಆರೋಪ ಮಾಡ್ತೀರಿ? ನೀವು ನಿಮ್ ಕೆಲಸ ಮಾಡಿ ಅಲ್ವಾ? ನಮ್ಗೆ ಪ್ರಶ್ನೆ ಮಾಡುವಂತ ಅವಕಾಶ ನೀವ್ ಯಾಕೆ ಕೊಡ್ತೀರಾ? ಯಾಕೆ ಕೊಡ್ತೀರಾ ನೀವು? ಕೊಡಕ್ ಹೋಗ್ಬೇಡಿ ನೀವು. ಮಾಧ್ಯಮದವರು ಇವತ್ತು ದಿನನಿತ್ಯ ಒಂದಲ್ಲ ಒಂದು ಬಯಲಿಗೆ ಇಳಿತಾನೆ ಇದ್ದೀರಿ ನೀವು. ಎಷ್ಟು ಕಡೆ ಭ್ರಷ್ಟಾಚಾರ ಆಗಿದೆ. ಕೇವಲ ಪೊಲೀಸ್ ಇಲಾಖೆಯಲ್ಲಿ ಮಾತ್ರ ಭ್ರಷ್ಟಾಚಾರ ಅಲ್ಲ. ಇವತ್ತು ಎಷ್ಟೋ GB ಅಧಿಕಾರಿಗಳು, ಎಷ್ಟೋ AEಗಳು, ಎಷ್ಟೋ EEಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡುವಂತ ಎಷ್ಟೋ ಅಧಿಕಾರಿಗಳು. ಮೊನ್ನೆ ಒಬ್ಬ ಫಾರೆಸ್ಟ್ ಅಧಿಕಾರಿ ಮನೆ ರೈಡ್ ಮಾಡಿದ್ರೆ ಲೋಕಾಯುಕ್ತದವರು 24 ಕೋಟಿಯಷ್ಟು ಹಗರಣ, 24 ಕೋಟಿಯಷ್ಟು ಕಪ್ಪು ಅಂದ್ರೆ ವಾಮ ಮಾರ್ಗದಲ್ಲಿ ಸಂಪಾದನೆ ಮಾಡಿರುವಂತದ್ದು. ಏನಕ್ಕೆ?